ಆಫ್ ಸ್ಕ್ರೀನೇ ಇಷ್ಟು ತುಂಟಾಟ ಮಾಡ್ತಿರ್ಬೇಕಾದ್ರೆ ಆನ್ ಸ್ಕ್ರೀನ್ ಇನ್ನೂ ಮುಂದಿನ ದಿನಗಳಲ್ಲಾಗಿರ್ಬೋದು ಅಥವಾ ಮುಂದೆ ಎಪಿಸೋಡ್ಗಳಲ್ಲಾಗಿರ್ಬೋದು ಸಾಕಷ್ಟು ವಿಭಿನ್ನ ಹಾಗೂ ವಿಶೇಷ ಟ್ಯಾಲೆಂಟ್ಗಳಂದರೆ ಕೇವಲ ಕರ್ನಾಟಕದ ಒಂದು ಭಾಗದಲ್ಲಿ ಅಷ್ಟೇ ಅಲ್ಲ, ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಇರುವಂತಹ ಮಕ್ಕಳೆಲ್ಲರೂ ಕೂಡ ಇಲ್ಲಿ ಗಿಚ್ಚಿಗಿಲಿಗಿಲಿ ಜೂನಿಯರ್ ಶೋನಲ್ಲಿ ಇದ್ದಾರೆ. ನಿಲ್ಸ್ರೋ, ನಿಲ್ಸಿ 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 ನಿಲ್ಸಿ. ನೋಡ, ಯಾರು ಹೊಡೆದಿದ್ದು? ಏನ್ ಹೆಸರು ಅವ್ರದ್ದು? ನೀನ್ ಬೀಳಿಸ್ತಿದ್ದ? ಅಲ್ಲ, ಇರೋದೇ ಈ ಸ್ಟೇಟ್ ಇದೆಯಾ, ಅವಳಿಗೆ ಬೀಳ್ಸಕ್ ಹೋಯ್ತಿಯಲ್ಲ ಈಗ್ಲೇನೆ? ನಿಮ್ಗೆ ಈಗ್ಲೇ 11 kg? ನಾನೆಷ್ಟು ಕೆಜಿ ಇರ್ಬೋದು? ನಂಗೆ ಗೊತ್ತಿಲ್ಲ. ನಂಗೆ ಗೊತ್ತಿಲ್ವಾ? ಓಕೆ, ನಿನ್ನ ಹೆಸರೇನಂದೆ ನೀನು? ಅಕ್ಷಯ್ ರವಿತೇಜ್. ಅಕ್ಷಯ್ ರವಿತೇಜ್. ಯಾವ ಊರು? ಚಿಕ್ಕಮಗಳೂರು ಜಿಲ್ಲೆ, ಅಜ್ಜಪುರ ತಾಲೂಕು, ಶಿವನಿ ಹೋಬಳಿ, ಕೆಂಚಾಪುರ. ಪಿನ್ ಕೋಡು, ಡೋರ್ ನಂಬರ್ ಗೊತ್ತಾ? ಮನೆ ನಂಬರು ಗೊತ್ತಿಲ್ವಾ? ಅದೊಂದು ಯಾಕೆ ಬಿಟ್ಟೆ ಅಂತ? ನಂಗೆ ಗೊತ್ತಿಲ್ಲ. ಅದು ನಿಮ್ಗೆ ಗೊತ್ತಿಲ್ಲ? ಯಾವ ಮನೆ ಅಂತ ಗೊತ್ತಾ? ಹೋಗ್ಲಿ, ಕೆಂಚಾಪುರ. ಕೆಂಚಾಪುರದಲ್ಲಿರುವಂಥ ಮನೆ. ಓಕೆ, ಚಿಕ್ಕಮಂಗ್ಳೂರಲ್ಲಿ ಒಬ್ಬರೇ ಇರೋದು? ಇನ್ನೂ ಯಾರ ಇದ್ದಾರಾ? ಯಾರು? ನಮ್ಮ ಅಣ್ಣ ಯಶು. ಇಲ್ಲಿ ಕಂಟೆಸ್ಟೆಂಟ್ಸ್ ಕಣೋ, ನೀನು ಕೋ ಪಾರ್ಟಿಸಿಪೆಂಟ್ ಹೇಳು. ನಿಮ್ಮ ಅಣ್ಣ ಯಶು ಇದ್ದಾರೆ. ಓಕೆ, ಚಿಕ್ಕಮಂಗ್ಳೂರು ಜಿಲ್ಲೆನಾ ನಿಂದು? ಓಕೆ, ಈಗ ಗಿಚ್ಚಿಗಿಲಿಗಿಲಿ ಜೂನಿಯರ್ಸ್ಗೆ ನೀನು ಸೆಲೆಕ್ಟ್ ಆಗಿದ್ಯಾ? ನಿಮ್ಮ ಮೆಂಟರ್ ಯಾರು? ತುಕಾಲಿ ಸರ್. ತುಕಾಲಿ ಸರ್ ಏನು ಹೇಳ್ಕೊಡಲ್ಲ, ಅವರು ಉಣ್ಣೋದು ಮನೆಗೆ ಹೋಗೋದು ಅಷ್ಟೇ. ಅವ್ರದ್ದು ಏನೋ ತುಕಾಲಿ ಸಂತು ಅವರು ಬರೀ ಉಣ್ಣೋದು ಗಿಚ್ಚಿಗಿಲಿಗಿಲಿ ಶೋನಲ್ಲಿ ಮನೆಗೆ ಹೋಗೋದು ಅಷ್ಟೇ, ಏನು ಹೇಳ್ಕೊಡಲ್ವಾ ನಿಮ್ಗೆ? ಇಲ್ಲ, ಗೊಬ್ಬರ ಸರ್. ಇವಾಗ ಗೊಬ್ಬರ ಸರ್ ಮೆಂಟರ್ ಮಾಡ್ಕೊಂಡಿದ್ದೀನಿ ನಾನು. ಗೊಬ್ಬರ ಸರ್ ಮೆಂಟರ್ ಮಾಡ್ಕೊಂಡಿದ್ದೀನಿ. 1,65,00,000ಕ್ಕೂ ಅಧಿಕ ಕುಟುಂಬಗಳಿಗೆ ಪ್ರತಿ ತಿಂಗಳು 200 ಯೂನಿಟ್ ಉಚಿತ ವಿದ್ಯುತ್ ನೀಡುವ ಗೃಹಜ್ಯೋತಿ ಯೋಜನೆಯಿಂದಾಗಿ ರಾಜ್ಯದ ಮನೆಗಳಲ್ಲಿ ನೆಮ್ಮದಿಯ ಬೆಳಕು ಮೂಡಿದೆ. ವಿದ್ಯುತ್ ಬಿಲ್ ಹೊರೆ ತಪ್ಪಿ ಉಳಿತಾಯ ಮನೆ ಮಾಡಿದೆ. ನಾಡಿನ ಮನೆಗಳಲ್ಲಿ ಭರವಸೆ ಬೆಳಗುತ್ತಿದೆ. ನಾವು ನುಡಿದಂತೆ ನಡೆದಿದ್ದೇವೆ, ನಿಮ್ಮ ಪ್ರೀತಿ ವಿಶ್ವಾಸವನ್ನ ಉಳಿಸಿಕೊಂಡಿದ್ದೇವೆ. ಗ್ಯಾರಂಟಿ ಸರ್ಕಾರಕ್ಕೆ 1000 ದಿನಗಳು, ನನಸಾಗಿದೆ ಕೋಟಿ ಕನಸುಗಳು. ಅರ್ಥ ಆಗಿಲ್ಲ. ಅಂದ್ರೆ ವಿನೋದ್ ಗೊಬ್ಬರಗಾಲ ಅವರನ್ನ ನೀನ್ ಮೆಂಟರ್ ಆಗಿ ಮಾಡ್ಕೊಂಡಿದ್ಯಾ? ಅಲ್ಲಿ ಮತ್ತೆ ಹುಡುಗ ನನ್ ಮೆಂಟರ್ ಅಂತ ಇದ್ದಾನೆ. ಇವಾಗ ಮತ್ತೆ ತುಕಾಲಿ ಸರ್ ಹೇಳ್ಕೊಡಲ್ಲ ಅಂದ್ರೆ ಗೊಬ್ಬರ ಸರ್ ಇದು ತುಕಾಲಿ ಸರ್ಗೆ ಮಕ್ಕಳು. ಅಂದ್ರೆ ಈಗ ಒಂದ್ ನಿಮಿಷ ಬಿಟ್ಕೊಡ್ತಾರೆ. ವಿನೋದ್ ಗೊಬ್ಬರಗಾಲ ಸರ್ನ ಯಾರು ತಗೊಳಕ್ಕಾಗಲ್ಲ. ಈಗ ನಿನ್ನ ಆರೋಪ ಏನಪ್ಪಾ? ಆರೋಪ ಅಂತಂದ್ರೆ ಈಗ ನೀನು ಇವ್ರನ್ನ ಬ್ಲೇಮ್ ಮಾಡ್ತಿದ್ಯಲ್ಲ, ತುಕಾಲಿ ಸಂತೋಷ್ ಸರ್ನ. ಅಂದ್ರೆ ಅವ್ರು ನಿಂಗೆ ಕರೆಕ್ಟಾಗಿ ಹೇಳ್ಕೊಡಲ್ವಾ? ಇಲ್ಲ. ಏನ್ ಹೇಳ್ತೀವಿ ಇವಾಗ? ಹೇಳ್ಕೊಡಿ ಅಂತ ಹೇಳ್ಬಿಟ್ಟು ರಿಕ್ವೆಸ್ಟ್ ಮಾಡ್ಬೇಕು ಗುರುಗಳ ಹತ್ರ. ಚೆನ್ನಾಗಿ ಹೇಳ್ಕೊಡೋದು ನನಗೆ. ಹೌದಾ? ಯಾಕೆ? ಅದು ಚೆನ್ನಾಗಿ ಹೇಳ್ಕೊಡ್ತಾರೆ. ಓಕೆ, ಈಗ ನೀನು ಸೆಲೆಕ್ಟ್ ಆಗಿದೆಯಲ್ಲ ಗಿಚ್ಚಿಗಿಲಿಗಿಲಿ ಜೂನಿಯರ್ಸ್ಗೆ, ಅಪ್ಪ ಅಮ್ಮ ಎಷ್ಟು ಖುಷಿ ಪಟ್ರು? ಹಾಗೆ ನಿಮ್ಮ ಫ್ರೆಂಡ್ಸು, ನಿಮ್ಮ ಸ್ಕೂಲ್ ಮೇಟ್ಸ್ ಎಲ್ಲ ಎಷ್ಟು ಖುಷಿ ಪಟ್ರು ಅಂತ? ಖುಷಿ ಪಡೋದಲ್ಲ, ಹೊಗಳಿದ್ರ? ಎತ್ಕೊಂಡ್ರ? ಎಷ್ಟು ಎತ್ಕೊಂಡ್ರ? 11 kg ಎತ್ಕೊಂಡ್ಬಿಟ್ರಾ? ಓಕೆ, ಈಗ ಟೀಚರ್ಸ್ ಏನ್ ಹೇಳಿದ್ರು? ಟೀಚರ್ಸ್ ಹೊಗಳಿದ್ರು. ಬತ್ತೀನಿ, ನಿನ್ನ ಹತ್ರ ಬತ್ತೀನಿ. ಒಂದ್ ನಿಮಿಷ ಇವ್ರು ಮಾತಾಡ್ಸ್ಕೊಂಬರ್ಲಾ? ಓಕೆ, ಒಂಚೂರು ಈ ಕಡೆ ಬಂದ್ಬಿಡಿ, ಹಿಂಗೆ ಬನ್ನಿ, ಹಿಂಗೆ ಅದು. ಓಕೆ, ಸೂಪರ್. ಈಗ ಯಾವ್ಯಾವ ಸ್ಕಿಟ್ ಮಾಡಿದ್ಯಾ ನೀನು? ಎಷ್ಟು ಸ್ಕಿಟ್ ಮಾಡಿದ್ಯಾ ಈಗಾಗಲೇ ಗಿಚ್ಚಿಗಿಲಿಗಿಲಿ ಜೂನಿಯರ್ಸ್ ಅಲ್ಲಿ? ಏನಪ್ಪದು? ಆ ಕಡೆ ನೋಡು. ಒಂದು, ಆಮೇಲೆ ನನಗೆ ಗೊತ್ತಿಲ್ಲ. ನಿಂಗೆ ಗೊತ್ತಿಲ್ವಾ? ಇನ್ನೊಂದು ಭಯ ಐತಲ್ಲ, ಅದು ಕ್ಯಾನ್ಸಲ್. ಮುಂದಿನ ವರ್ಷಕ್ಕೆ ಇಲ್ಲ. ಮುಂದಿನ ವರ್ಷಕ್ಕಾ? ಇಲ್ಲ, ಮುಂದಿನ ವರ್ಷಕ್ಕೂ ಇಲ್ಲ. ಓಕೆ, ಈಗ ಎಷ್ಟನೇ ಕ್ಲಾಸ್ ನೀನು ಓದ್ತಿರೋದು? ಯು ಕೆ ಜಿ. ನೀನು 11 kg? 11 kg. ಎಸ್, ನನ್ನ ಹೆಸರು ಅಕ್ಷಯ್ ರವಿತೇಜ್. ನಾನು UKG ಓದ್ತಿರೋದು. ನಾನು ಇರೋದು 11 kg. ನನ್ನ ಹೆಸರು ಅಕ್ಷಯ್, ನಾನು UKG ಓದ್ತಿದ್ದೀನಿ. ನಾನು ಇರೋದು 11 kg. ಓಕೆ, ನಿಮ್ಮ ಫೇವ್ರೆಟ್ ಟೀಚರ್ ಯಾರು? ಲತಾ ಮ್ಯಾಮ್. ರತ್ನಾ ಮ್ಯಾಮ್? ರತ್ನ ಅಲ್ಲ, ಲತಾ ಮ್ಯಾಮ್. ಲತಾ ಮ್ಯಾಮಾ? ಓಕೆ, ಲತಾ ಮ್ಯಾಮ್ಗೆ ಯಾವತ್ತಾದ್ರೂ ಪ್ರಪೋಸ್ ಮಾಡಿದ್ದ? ಪ್ರಪೋಸ್ ಅಂದ್ರೆ ಐ ಲವ್ ಯು ಅಂತ ಹೇಳಿದ್ದ? ಇಲ್ಲ. ಯಾರಾದ್ರೂ ನಿಂಗೆ ಐ ಲವ್ ಯು ಅಂತ ಹೇಳಿದಾರಾ ನಿಮ್ಮ ಕ್ಲಾಸಲ್ಲಿ? ಯಾರು ಹೇಳಿಲ್ವಾ? ಇದು ಭೂವಿತೆ ಇದನ್ನಲ್ಲ, ಅವ್ನು ಬಾರಿ ಖ್ಯಾತೆ. ಅವ್ನು ಬಾರಿ ಖ್ಯಾತೆ ತೆಗಿತಾನ? ಓಕೆ, ಸೂಪರ್. ಈಗ ನೀನು ತುಕಾಲಿ ಸಂತವರು ಆಡಲ್ಲ ಅಂತಂದ್ರೆ ಮೆಂಟರ್ ಮಾಡ್ಕೊಳ್ಳಲ್ಲ ಅಂತಂದೆ ತಾನೆ ನೀನು? ಹೌದು. ಯಾಕೆ? ಹೌದು, ನನಗೆ ಮೆಂಟರ್ ಆಗಬಾರ್ದಿತ್ತು. ಸ್ಟೇಜ್ ಮಾಡಿಸ್ತಿದ್ದು. ಟ್ರೋಫಿ ಕೊಡಿಸ್ತೀನಿ ಅಂದ್ಬಿಟ್ಟು ಒಂದು ದಿನಕ್ಕೆ ಒಂದು ಟೀ ಕಪ್ ಕೊಡಿಸಿಲ್ಲ ಅಲ್ಲಿ.
ಏನೋ ಟ್ರೋಫಿ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ಒಂದಿನಕ್ಕೆ ಒಂದು ಟೀ ಕಪ್ ಕೂಡ ಕೊಡಿಸಿಲ್ವಾ? ಇಲ್ಲ. ನೀನೇ ಕೊಡಿಸ್ಬೇಕಲ್ಲ. ಅಲ್ಲ ಇವಾಗ ಪರ್ಫಾರ್ಮೆನ್ಸ್ ಎಲ್ಲ ಆದ್ಮೇಲೆ ತಾನೇ ವಿನ್ ಆದ್ಮೇಲೆ ತಾನೇ ಟ್ರೋಫಿ ಬರೋದು. ಹೌದು. ಮತ್ತೆ ನೀನು ಪರ್ಫಾರ್ಮೆನ್ಸೇ ಮಾಡಿಲ್ಲ ಅಂತಂದ್ರೆ ಹೆಂಗ್ ಟ್ರೋಫಿ ಕೊಡಿಸ್ತಾರೆ? ನಾನು ಪರ್ಫಾರ್ಮೆನ್ಸ್ ಮಾಡಿದ್ದೆ. ಆದ್ರೂ ಅವ್ರು ಕೊಡಿಸಿಲ್ವಾ? ಇಲ್ಲ. ಓಕೆ, ಈಗ ತುಕಾಲಿ ಸಂತು ಅವ್ರಿಗೆ ಏನು ಹೇಳ್ತೀಯ ನೀನು? ನಾನು ಅವ್ನು ಮಾತಾಡ್ಸಲ್ಲ. ಯಾಕೆ ಮಾತಾಡ್ಸಲ್ಲ? ಅವ್ರು ನನಗೇನು ಹೇಳ್ಕೊಡಲ್ಲ, ಅಲ್ಲಿಗೆ ಮಾತಾಡ್ಸಲ್ಲ. ಓಕೆ, ಈಗ ಮಾನಸ ಮೇಡಮ್ಗೆ ಕಂಪ್ಲೇಂಟ್ ಮಾಡೋಣ. ತುಕಾಲಿ ಸಂತು ಅವ್ರ ವೈಫ್ ಇದಾರಲ್ಲ, ಅವ್ರ ಹೆಂಡತಿ ಮಾನಸ ಮೇಡಮ್ ನಿಮ್ಮ ಗಂಡ ಏನು ಹೇಳ್ಕೊಡ್ತಿಲ್ಲ ಅಂತ ಹೇಳೋಣ ನಾವು ಅವ್ರಿಗೆ. ಶಿವ ಸರ್ ಹೇಳ್ಕೊಡ್ತದೆ. ಶಿವು ಸರ್ ಹೇಳ್ಕೊಡ್ತಾರಾ? ಹ್ಞೂ. ಓಕೆ, ಈಗ ಮಾನಸ ಮೇಡಮ್ಗೆ ಕಂಪ್ಲೇಂಟ್ ಮಾಡೋಣ ತುಕಾಲಿ ಸಂತು ಸರ್ ಮೇಲೆ. ಮನಸ್ಸ ಮ್ಯಾಮ್, ನಿಮ್ಮ ಗಂಡನು ಸ್ವಲ್ಪ ಮನೇಲಿ ವಿಚಾರಿಸ್ಕೊಳ್ಳಿ ಮ್ಯಾಮ್. ನಮ್ಗೇನು ಕರೆಕ್ಟಾಗಿ ಹೇಳ್ಕೊಡಲ್ಲ ಅಂತ. ನಮ್ಗೇನು ಕರೆಕ್ಟಾಗಿ ಹೇಳ್ಕೊಡಲ್ಲ. ಅವಾಗಲೇ ಏನಂದೆ ನೀನು? ಕಪ್ ಕೊಡಿಸ್ತೀನಿ ಎಂದು ಅಲ್ಲಿ ನೋಡ್ಕೊಂಡು ಹೇಳು. ಕಪ್ ಕೊಡಿಸ್ತೀನಿ ಅಂದ್ಬಿಟ್ಟು ಒಂದು ಟೀ ಕಪ್ ಕೂಡ ಕೊಡಿಸ್ತಿಲ್ಲ. ಓಕೆ, ಈಗ ಮಾನಸ ಮೇಡಮ್ಗೆ ನೋಡ್ತಿರ್ತಾರಲ್ಲ, ಕೊಡಿಸ್ತಾರೆ ನಿಂಗೆ ಟೀ ಕಪ್ ಕೊಡಿಸ್ತಾರೆ. ಥ್ಯಾಂಕ್ ಯು, ಒಳ್ಳೇದಾಗಲಿ, ಇದೇ ಥರ ಪರ್ಫಾರ್ಮ್ ಮಾಡ್ತಿರೋ, ಕಪ್ ನಿಂದೆ ಆಗಲಿ. ಓಕೆನಾ? ಆಯಿತು. ಓಕೆ, ಥ್ಯಾಂಕ್ ಯು, ಬಾಯ್. ಹೇಳಿ ನಿಮ್ಮ ಹೆಸರು? ಕೌಶಿಕಾ. ಯಾವ ಊರು? ನಂದು ರಾಂಪುರ. ಯಾವ ಡಿಸ್ಟಿಕ್ಕು? ಮಂಡ್ಯ. ಹಾಂ. ಸೂಪರ್. ಎಷ್ಟನೇ ಕ್ಲಾಸ್ ಓದ್ತಾ ಇರೋದು? ನಾನು LKG. LKG. ನೀವೆಷ್ಟು ಕೆ ಜಿ ಇದ್ದೀರಾ? 5 kg. 5 kg. 5 kg ಎಷ್ಟೇನಿರೋದು? 3, 4, 5 kg ಅನ್ಬೇಕು. ನಾನು ದೊಡ್ಡಲ್ಲೈತಾ ಇದ್ದೀನಿ ಈಗ. ಇನ್ನೂ ಆಗಿಲ್ಲ. ಇನ್ನೂ ಹಾಗೇ ಇಲ್ಲ ನಾನು. ಓಕೆ. ನನಗೆ ತಿಂಡಿ ಕೊಟ್ಟರೆ ದಪ್ಪ ಆಗ್ತೀನಿ, ಇಲ್ಲ ಅಂದ್ರೆ ದಪ್ಪನೇ ಆಗಲ್ಲ. ತಿಂಡಿ ತಿಂದಿಲ್ವಾ? ಮತ್ತಾಗ ತಿನ್ನೋದಂತ ತಿಂಡಿ ತಿಂದಿಲ್ವಾ? ಅಲ್ಲಿ ತಿಂದೆ, ಬೆಳಗ್ಗೆ ಅಂತ ತಿಂದೆ. ಈಗ ಒಂದೇನು ಗೊತ್ತಾ, ಈಗ ನೀನು ಏನು ಓದ್ತಿರೋದಂದ್ರೆ UKG ನಾ LKG ನಾ? UKG. ಓಕೆ, ಈಗ ನಿಮ್ಮ LKG. ನನಗೆ ಕನ್ಫ್ಯೂಸ್ ಆಗ್ತಿದೆ. UKG ನಾ LKG ನಾ? LKG. ಸೂಪರ್. ಈಗ ನಿಮ್ಮ ಮಂಡ್ಯ ಭಾಷೆ ಅಲ್ವಾ? ಮಂಡ್ಯ ಭಾಷೆಯಲ್ಲಿ ನೀನು ನಂಗೆ ಬೈಬೇಕು. ಏನು ಮಾಡ್ತಿದ್ದೆ ನೀನು? ಏನು ಮಾತಾಡ್ತಿಲ್ಲ. ಏನಕ್ಕೆ ಬರಗಿಲ್ಲ ನೀನು? ಏನು ಬದುಕಿದೀಯ ಅಂತನಾ? ನಮ್ಮ ಅಪ್ಪ ಅಮ್ಮನೇ ಈ ಕ್ವಶನ್ ಕೇಳಿಲ್ಲ ನನಗೆ. ನೀನು ಯಾಕೆ ಹೋಗ ಕೇಳ್ತಿದ್ಯಾ? ನೀನೇನ್ ಮಾಡ್ತಿದ್ಯಾ? ನಾನು ಏನು ಮಾಡ್ತಿಲ್ಲ. ಜಾಮೂನ್ ತಿನ್ಬೇಕಾ ಅನ್ಬೇಕು. ಜಾಮೂನ್ ತಿನ್ಬೇಕಾ? ಜಾಮೂನು? ನಾನು ತಿನ್ನಲ್ಲ ಜಾಮೂನು. ಕೊಡ್ಲಾ? ಅಯ್ಯೋ ಸರ್, ಜಾಮೂನ್ ಕೊಡ್ತೀಯಾ? ಒಂದು ಕೊಡ್ಲಾ? ಜಾಮೂನ್ ಅಂದ್ರೆ ಏಟಾ ಹೊಡಿಯೋದಾ? ಜಾಮೂನ್ ಅಂದ್ರೆ ನಾನೆಲ್ಲ ತಿನ್ನೋದು ಅನ್ಕೊಂಡಿದ್ದೆ. ಜಾಮೂನ್ ತಕೋ. ಎಲ್ಲಿ ಇನ್ನೊಂದ್ಸಲ? ಏಯ್ ಏಯ್, ಸಾಕು, ಒಂದೇ ಜಾಮೂನ್ ಸಾಕು. ಎಸ್, ಈಗ ಜ್ಯೂಸು ಬೇಡ. ಇವಾಗ 1 ನಿಮಿಷ ಸಾಕಾಯ್ತು. ಈಗ ಆರ್ಡರ್ ಮಾಡೋಣ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.